ಗ್ಲಾಸ್ ಬ್ರಿಡ್ಜ್ ಮಾಡುವ ಸಂದರ್ಭದಲ್ಲೂ ಏನು ಪ್ರಪೋಸಲ್ ಮಾಡಿದ್ರು ಸಹ ಅದು ಅಲ್ಲಿ ಅರ್ಹವಾಗಿದೆಯಾ, ಫೀಸಿಬಲ್ ಇದೆಯಾ ಅಂತ ಹೇಳೋದನ್ನ ಟೆಕ್ನಿಕಲ್ ಅವರು ತಿಳಿಸಬೇಕಾಗಿದೆ. ಇಲ್ಲಿ ತೋಟಗಾರಿಕೆ ಇಲಾಖೆಯವರು ಏನು ಪ್ರಾಜೆಕ್ಟ್ ಅನ್ನು ಮಾಡಿದ 15 ಕೋಟಿಯ ಯೋಜನೆಯನ್ನು ರೂಪಿಸ್ತಾರೆ, ಇದು ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶವೇ ಕೊಟ್ಟಿಲ್ಲ ಅವರು. ಯೋಜನೆಯಲ್ಲಿ ಏನೇನಿದೆ, ಎಷ್ಟು ಉದ್ದದ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣ ಮಾಡ್ತಾರೆ, ಎಷ್ಟು ಎತ್ತರ ಬರುತ್ತದೆ, ಯಾವ ಸ್ಪಾಟ್, ಎಲ್ಲಿ, ಏನು ಅಂತ ಹೇಳೋದನ್ನ ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸುವಂಥ ಪ್ರದೇಶವಾಗಿತ್ತು. ಸೂಕ್ಷ್ಮ ಪ್ರದೇಶವಾಗಿರೋ ಕಾರಣಕ್ಕಾಗಿ ಸಾರ್ವಜನಿಕರ ಚರ್ಚೆಗೆ ಒಳಪಡಿಸಬೇಕಾಗಿತ್ತು. ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡೇ ಮಾಡ್ತೀವಿ ಅಂತ ಆದರೆ ಆ ಗ್ಲಾಸ್ ಬ್ರಿಡ್ಜ್ಗೆ ಯೋಗ್ಯವಾಗಿ ಏನೇನಿದೆ, ಅಲ್ಲಿ ಯಾವ ರೀತಿ ಮಾಡಬಹುದು, ಯಾವ ರೀತಿ ಅಪಾಯ ಆಗೋಲ್ಲ ಅಂತ ಹೇಳೋದನ್ನ ಸಮರ್ಥನೀಯವಾದಂಥ ಅಂಶಗಳನ್ನು ಜನತೆ ಮುಂದೆ ಇಡಬೇಕಾಗಿತ್ತು. ಅದು ಸಾರ್ವಜನಿಕ, ಈಗ ಯಾರೋ ಒಬ್ಬ ಟೆಕ್ನಿಕಲ್ ಆಗಿ ರಿಪೋರ್ಟ್ ಮಾಡುತ್ತೆ, ಆ ಟೆಕ್ನಿಕಲ್ ರಿಪೋರ್ಟ್ ಬಗ್ಗೆ ಖಾಸಗಿಯಲ್ಲಿರುವವರು ಸಹ ಅದನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿದೆ. ಹೌದು, ಪಬ್ಲಿಕ್ ಒಪಿನಿಯನ್ ಮುಕ್ತವಾದ ಚರ್ಚೆಗೆ ಒಳಪಡಿಸಬೇಕು. ಈಗ ಯಾರೋ ಸಾರ್ವಜನಿಕರು ಸಾರಾಸಗಟವಾಗಿ ಯಾವುದಾದ್ರೂ ಒಂದು ಯೋಜನೆಯನ್ನ ವಿರೋಧ ಮಾಡೋದು ಸಹ ಸರಿಯಲ್ಲ. ಕೊಡಗಿನಲ್ಲಿ ಇತ್ತೀಚಿನ ಒಂದು ಬೆಳವಣಿಗೆ ಅಂತಂದ್ರೆ ರಾಜಕೀಯ ದೃಷ್ಟಿಕೋನ, ಜನಪ್ರತಿನಿಧಿಗಳ ಪರ ವಿರುದ್ಧ ಈ ನೆಲಗಳೆಟ್ಟು ಇಟ್ಕೊಂಡು ಯಾವ್ದಾದ್ರು ಯೋಜನೆ ಬಂದ್ರೆ ಸಾರಾಸಗಟವಾಗಿ ಬೇಡ ಅಂತ ಹೇಳೋದು, ಅದು ಬೇಕು ಅಂತ ಲಾಭ ನಷ್ಟದ ಲೆಕ್ಕಾಚಾರ ಇಷ್ಟಕ್ಕೆ ಹೇಳ್ತಾರೆ. ಚರ್ಚೆ ಮಾಡೋದಿಲ್ಲ. ಯಾಕಾಗಿ ಬೇಕು ಅಂತ ಹೇಳೋರು ಯಾಕಾಗಿ ಬೇಕು ಅಂತ ಹೇಳ್ಬೇಕು. ನೀವು ಚರ್ಚೆನೇ ಮಾಡಬೇಡಿ, ಅದಕ್ಕೆ ಬೇಕು ಅಂತ ಹೇಳೋದು ಅಷ್ಟೇ ಆಗಲಿ, ಅಥವಾ ಬೇಡ ಅಂತ ಕಾರಣಕ್ಕಾಗಿ ನೀವು ಬೇಡ ಅಂತ ಒಂದೇ ಅಂಶ, ಬೇರೆ ಏನಕ್ಕೆ ಬೇಡ ಅಂತಲೂ ಹೇಳೋದಿಲ್ಲ. ಅದು ಪ್ರಕೃತಿಗೆ ಇದಾಗುತ್ತೆ, ಒಂದು 2-3 ಅಂಶನೂ ಹೇಳಿ ಅಷ್ಟೇ ಸಾರಾಸಗಟವಾಗಿ ಬೇಡ ಅಂತ ಹೇಳ್ಬಿಡ್ತಾರೆ. ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ ನಲ್ಲಿ.